ಈ ರಾಜ ಇಷ್ಟೊತ್ತಾರು ಬರ್ಲಿಲ್ವಲ್ಲ? ಒಳಗೋಗಿ ನೋಡ್ಕೊಂಡ್ ಬರ್ತೀನಿ. ನಾನು ಹೋಗ್ಲಾ? ಸುಮ್ಮನೆ ನಾನು ಹೋಗ್ತೀನಿ. ಅಪ್ಪ ನೀನ್ ಸ್ವಲ್ಪ ಯಾರಿ ಕಪಿಗಳು ಇಷ್ಟು ಜನ ಸೇರ್ಕೊಂಡು ನಮ್ಮ ಮಾವನ್ ಮಗಳಿಗೆ ಹೋಲ್ಸೇಲ್ ಆಗಿ ಡವ್ ಹೊಡಿತಾ ಇದಾರ. ಅಯ್ಯ ಅಯ್ಯ ಯು ಬ್ಲಡಿ ಬೆಗ್ಗರ್. ಭಿಕ್ಷೆ ಬೇಡ ಗೊತ್ತು ಇಲ್ಲನಯ್ಯ. ಈ ಮೊಕ್ಕಕ್ಕೆ ಹ್ಯಾಟ್ ಬೇರೆ. ನನ್ನ ಮಾವನ್ ಮಗಳಿಗೆ ಲೈನ್ ಹೊಡಿಯೋದಕ್ಕೆ ಲೈನ್ ಆಗಿ ನಿಂತಿರೋ ಲೋ ಕ್ಲಾಸ್ ಲೋಪರ್ಗಳು ನೀವು. ಈ ಅಸಾಧ್ಯ ಹಳ್ಳಿಯನ್ನೇ ಬೆಗ್ಗರ್ ಅಂತ ಇದ್ದೀರಾ? ಲೋ ಲುಚ್ಚ ನನ್ನ ಮಗನೇ, ಈ ಲಾನ್ ಚೆನ್ನಾಗಿದೆ, ಲಾನ್ ನಲ್ಲಿರೋ ಗಿಡ ಚೆನ್ನಾಗಿದೆ, ಟೋಟಲ್ ಆಗಿ ಮನೆನೇ ಚೆನ್ನಾಗಿದೆ. ಅದಕ್ಕೆ ಈ ಮನೆ ಕೊಂಡ್ಕೊಳ್ಳೋಣ ಅಂತ ನೋಡ್ತಾ ಇದೀವಿ. ಅದ್ರಲ್ಲೇನ್ ತಪ್ಪು? ಈ ಮನೆಯನ್ನು ತಾಜ್ ಮಹಲ್, ನೀವ್ ಇದನ್ನ ನೋಡಕ್ ಬಂದಿರೋ ಟೂರಿಸ್ಟ್ಗಳು. ನೀವ್ ಹೀಗೆ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ನಿಮ್ಮ ಪಾಲ್ಗೆ ವಿಲನ್ ಆಗ್ಬಿಡ್ತೀನಿ. ಏ ಗುಲ್ಡು, ಈ ಮನೇನ್ ಯಾರು ನೋಡ್ಬಾರ್ದು ಅಂತಿದ್ರೆ ಈ ಮನೆ ಕೆಡವಿ ಒಂದ್ ಗುಂಡಿ ತೋಡಿ ಅದ್ರಲ್ಲಿ ಇನ್ನೊಂದ್ ಮನೆ ಕಟ್ಟಿ ಅದನ್ನ ಈ ಟೋಪಿ ಯಾಕೆ ಮುಚ್ಬಿಡು. ತರ್ಲೆ ನನ್ ಮಕ್ಳ. ತರ್ಲೆ ನನ್ ಮಕ್ಳು ಅಂತೇನಾ? ಹೌದು ಅಂತೀನೋ ಅಂತಾನೇ ಇರ್ತೀನೋ. ಹೌದಾ? ಏನ್ ನಿನ್ ಹೆಸರು? ಜಗ್ ಎಲಿ ಬಗ್ಗು ಎಣ್ಸ್ಕೊಳ್ರ. ನನಗೆ ಹೊಡಿತೇನೋ? ಅದು ಇಲ್ಲಿಗೆ. ಇಲ್ಲಿ ಹೊಡೆದ್ರೆ ನಿನ್ ಮುಖ ಮುಸುಡಿ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಏನೋ ಒಳಗಡೆ ನಮ್ ಕ್ಯಾಪ್ಟನ್ ಇದಾನೆ ಇಷ್ಟಕ್ಕೆ ಬಿಟ್ಟಿದೀವಿ. ಕ್ಯಾಪ್ಟನ್ ಆಲ್ರೆಡಿ ಒಳಗಡೆ ಒಂದ್ ಬಾಡಿ ಇದೆಯಾ? ಅದನ್ನೇ ನೋಡ್ತಾ ಇದ್ದಿದ್ದು. ಅಯ್ಯಯ್ಯೋ, ಎಲ್ಲಿವರೆಗೂ ಹೋಗಿದ್ಯೋ? ಎಲ್ಲಿವರೆಗೂ ಡೆವಲಪ್ ಆಗಿದ್ಯೋ? ಹಲೋ ಹಲೋ ಹಲೋ, ಹಲೋ, ಏನಾಯ್ತು? ಲೇ, ನನ್ ಜೀವನದಲ್ಲಿ ಲವ್ ಸೀನ್ ಇಲ್ದೇರಂಗ್ ಮಾಡ್ತಾ ಇದ್ದೀರಲ್ರೋ. ಏನ್ ಸೀನ್ ನಡೀತಾ ಇದ್ಯೋ? ಅಯ್ಯೋ ಅಪ್ಪ ತಂದೆ, ತಾವೇನ ಕ್ಯಾಪ್ಟನ್? ಮಕ್ಕಳಿಗೆ ಪಿಯಾನೋ ಕಳ್ಸ್ಕೊಡಕ್ ಬಂದಿರೋ ಮ್ಯೂಸಿಕ್ ಟೀಚರ್. ಮಕ್ಕಳಿಗೆ ಪಿಯಾನೋ ಕಲ್ಸ್ಕೊಡಕ್ ಬಂದಿರೋ ಟೀಚರ್. ಆಡ್ತಾ ಆಡ್ತಾ ರಾಗ ಅಂದಂಗೆ ಈ ಪರ್ಸನಾಲಿಟಿ ನೋಡ್ತಾ ನೋಡ್ತಾ ಲವ್ ಏನಾದ್ರು ಡೆವಲಪ್ ಆಗ್ಬಿಟ್ರೆ ಅಯ್ಯೋ. ಕ್ಯಾಪ್ಟನ್ ಏನಾಯ್ತು? ಮುಖ ಕಳಕಳಿ ಆಗಿದೆ, ಒಳಗಡೆ ಕಿಲಕಿಲ ಅಂತ ನಗು. ಏನ್ ವಿಷಯ ಗುರು? ಅದು ಹೇಳ್ತಾ ಇದ್ರೆ ಹೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಹೇಳು ಗುರು. ನಂಬಕ್ ಆಗ್ದಿರೋಂತ ಮೀಟಿಂಗು, ಅಂದ್ಕೊಳಕ್ ಆಗ್ದಿರೋಂತ ಸೀನ್. ಇವರು ಅಖಿಲ ಭಾರತ ಕನ್ನಡ ಸಂಘದವರು, ಡೆಲ್ಲಿಯಿಂದ ಬಂದಿದ್ದಾರೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ಸರಿ ರಾಜ್ಯೋತ್ಸವಕ್ಕೆ ನಿಮ್ ಮ್ಯೂಸಿಕ್ ಪ್ರೋಗ್ರಾಮ್ ನ ಡೆಲ್ಲಿ, ಕಲ್ಕತ್ತಾ, ಚೆನ್ನೈನಲ್ಲಿ ಏರ್ಪಾಡು ಮಾಡ್ಬೇಕು ಅಂತಿದ್ದಾರೆ. ಥ್ಯಾಂಕ್ ಯು ಸರ್. ಒಂದ್ ಕೆಲಸ ಮಾಡಿದ್ರೆ ಹೆಂಗೆ? ಏನು? ಇದೇ ಪ್ರೋಗ್ರಾಮ್ ನ ಜಬಲ್ಪುರ್, ಜಮ್ಶೆಡ್ಪುರ್, ಕಲ್ಸಂದ್ರ, ಬಂಸಂದ್ರಲ್ಲೂ ಮಾಡ್ಬಿಟ್ರೆ? ಸುಮ್ಮನೆ ಇರ್ತೀಯಾ? ಇಂಡಿಯಾ ಮ್ಯಾಪ್ ಅಲ್ಲಿರೋ ಊರ ಹೆಸರೆಲ್ಲ ಹೇಳ್ತಾ ಇದೆಯಲ್ಲ. ಈ ಕೊಟ್ಟಿರೋ ಪ್ರೋಗ್ರಾಮ್ಗಳನ್ನ ನಡೆಸ್ಕೊಡಿ, ಮುಂದೆ ಯೋಚನೆ ಮಾಡೋಣ. ಕೊಡ್ರಿ ಅಡ್ವಾನ್ಸ್ ನ. ತಗೊಳ್ಳಿ, ಸದ್ಯಕ್ಕೆ 20,000 ರೂಪಾಯಿ ಅಡ್ವಾನ್ಸ್. ಥ್ಯಾಂಕ್ ಯು ಸರ್. ನಿಮ್ ಪ್ರೋತ್ಸಾಹ ನಾನು ಯಾವತ್ತೂ ಮರೆಯೋದಿಲ್ಲ. ಇದರಲ್ಲಿ ನನ್ನ ಪ್ರೋತ್ಸಾಹ ಏನಪ್ಪಾ ಬಂತು ನೋಡು. ಲಕ್ಷ್ಮಿ ಒಲಿದ್ರೆ ಕೆಲಸಗಳು ತಾನಾಗೆ ಹುಡುಕೊಂಡು ಬರುತ್ತೆ. ಕವಿತಾ, ಇವತ್ತಿಗೆ 100 ಕವಿತೆಗಳನ್ನ ಬರ್ತಾಯಿತ್ತು. ಎಲ್ಲ ನಿನ್ನ ಹೆಸರಲ್ಲೇ. ನೋಡ್ತಿರೋ, ನಿನಗೆ 2 ಸರ್ಪ್ರೈಸ್ ಕೊಡ್ತೀನಿ. ಮೊದಲನೇದಿದು, ಎರಡನೇದು ನನ್ನ ರಾಜನ ಲವ್ ಸ್ಟೋರಿ. ರಾಜ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನೀನು ಮೆಚ್ಕೊಂಡಿರೋದು ನನ್ನನ್ನೋ ಅಥವಾ ನನ್ನ ಕವಿತೆನೋ? ನಿನಗೆ ಗೊತ್ತಾಗ್ದ ಹಾಗೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊತೀನಿ. ರಾಜ, ಇಷ್ಟು ದಿನ ನನ್ನ ಲವ್ ಸ್ಟೋರಿನಲ್ಲಿ ಬರೀ ಸಸ್ಪೆನ್ಸ್ ಇತ್ತು. ಇನ್ಮುಂದೆ ಥ್ರಿಲ್ ಇರುತ್ತೆ. ಈ ಬುಕ್ ಮೇಲೆ ಯಾಕೆ ನಿಮ್ ಕೋಪ ತೋರಿಸ್ತಾ ಇದ್ದೀರಾ? ಈಗೀಗ ತರಕಾರಿ ಮಾರೋರೆಲ್ಲ ಕವಿತೆ ಬರೆಯೋ ಹಾಗಾಗ್ಬಿಟ್ರು. ಯಾರ ಬಗ್ಗೆ ಹೇಳ್ತಿದ್ದೀರಾ? ಯಾರೋ ಕವಿತಾ ಅಂತೆ ಕೆಲ್ಸಕ್ಕೆ ಬರ್ದಿರೋ 4-5 ಪದನ ಸೇರಿಸಿ ಅದು ಒಂದು ಕವಿತೆ ಅನ್ನೋ ಭ್ರಮೆನಲ್ಲಿ ಏನೇನೋ ಗೀಚಿದಾಳೆ. ಅದನ್ನ ಯಾರೋ ಕೆಲ್ಸಕ್ಕೆ ಬರ್ದೋನು ಪ್ರಿಂಟ್ ಮಾಡಿದಾನೆ.
ನಿಲ್ಸಿ. ಅವ್ರ ಕವಿತೆಯಲ್ಲಿ ನಿಮಗೆ ಕಾಣಿಸ್ತಿರೋದು ಬರೀ ಪದಗಳು. ಅದ್ರಲ್ಲಿರೋ ಭಾವನೆಗಳು ನಿಮ್ಗೆಲ್ಲ ಅರ್ಥ ಆಗ್ಬೇಕು. ಕವಿತಾ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ. ಅರೆ ಇದೊಳ್ಳೆ ಚೆನ್ನಾಗಾಯ್ತಲ್ಲ. ನಾನ್ ಯಾರೋ ಕವಿತೆನ ಬೈದ್ರೆ ನಿಮ್ಗೆ ಯಾಕ್ರಿ ಇಷ್ಟ ಕೋಪ? ಇಲ್ಲಿ ನೋಡಿ, ಕವಿತಾ ನನ್ನ ಸ್ಫೂರ್ತಿ, ನನ್ನ ಸಂಗೀತದ ಉಸಿರು, ನನ್ನ ಹೃದಯದ ಹಾಡು. ಅವಳು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಶಿ ಈಸ್ ಎವ್ರಿಥಿಂಗ್ ಟು ಮೀ. ನಾನು ಮಕ್ಳು ಪಿಯಾನೋ ನುಡಿಸಿದೆ ಅಂತ ಅನ್ಕೊಂಡೆ. ಯಾಕೆ ನಾನ್ ನಿಮ್ ಪಿಯಾನೋ ನುಡಿಸ್ಬಾರ್ದಾ? ಛೇ, ಅದಕ್ಕಲ್ಲ. ಇದಕ್ಕಿದ್ದಾಗೆ ನಿಮ್ ವಯಲಿನ್ ಬಿಟ್ಟು ಈ ಪಿಯಾನೋ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್? ಯಾಕೋ ಇತ್ತೀಚೆಗೆ ವಯಲಿನ್ ತುಂಬಾ ಬೋರು. ಪಿಯಾನೋ ಕಲ್ತ್ಕೋಬೇಕು ಅಂತ ಆಸೆ ಆಗ್ತಿದೆ. ವೆರಿ ಗುಡ್. ನನಗೂ ಮ್ಯೂಸಿಕ್ ಲವರ್ಸ್ ಅಂದ್ರೆ ತುಂಬಾ ಇಷ್ಟ. ಅಯ್ಯಯ್ಯೋ, ಅದಕ್ಕೆ ಅಂತ ಎಲ್ಲಂದ್ರಲ್ಲಿ ಓದ್ತು ಯಾಕಂದ್ರೆ ಆಗ ನುಡ್ಸಿದ್ರೆ ಯಾಕೆ? ಒಳ್ಳೆ ಕಾರ್ ತರ ಕೇಳಿಸ್ತೈತೆ. ನಾನು ಹೇಳ್ಕೊಡ್ತೀನಿ ತಡೀರಿ. ಹಲೋ ಹಲೋ ರಾಜಾ, ಒಂದ್ ಗುಡ್ ನ್ಯೂಸ್. ನೀವ್ ಆರಾಧಿಸೋ ಕವಿತಾ ನನಗ್ ಚೆನ್ನಾಗ್ ಗೊತ್ತು. ಅವ್ರು ನಾಳೆ ನಿಮ್ಮನ್ನ ಮೀಟ್ ಮಾಡ್ತಾರೆ. ನಿಜವಾಗ್ಲೂ? ಹೌದು, ನಾನೇ ನಿಮ್ಮನ್ನ ಅವ್ರಿಗೆ ಪರಿಚಯ ಮಾಡಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ದಿವಸ ನಾನು ಆರಾಧಿಸಿರೋ ಕವಿತಾನ ಮೀಟ್ ಮಾಡಿಸಿದ್ರ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ನೋಡ್ತಾ ಇರಿ, ನಾಳೆ ಎಂತ ಥ್ರಿಲ್ ಕೊಡ್ತೀನಿ ಅಂತ. ರಾಣಿ, ನನ್ನ ರಾಜನ್ ಲವ್ ವಿಷಯ ಇಷ್ಟು ದಿನ ನಿನ್ಗೆ ಹೇಳಿರ್ಲಿಲ್ಲ. ಇವತ್ ಹೇಳ್ತೀನಿ, ನಿನ್ನ ಥ್ರಿಲ್ ಮಾಡ್ತೀನಿ. ಏ ಲಲಿತಾ, ಯಾವಾಗ್ಲೂ ಥ್ರಿಲ್ಲು ಅಂತ ಇರ್ತೀಯಲ್ವಾ? ಇವತ್ತು ನನ್ ಲವ್ ಬಗ್ಗೆ ಹೇಳಿದ್ರೆ ಅದೆಷ್ಟು ಥ್ರಿಲ್ ಆಗ್ತೀಯಲ್ವಾ? ಏನ್ ಮಹಾರಾಣಿಯವರು ಒಳಗೊಳಗೆ ನಗ್ತಾ ಇದ್ದೀರಲ್ಲ? ಒಂದು ಸಣ್ಣ ಥ್ರಿಲ್ ಕೊಟ್ಟು ತಮ್ಮನ ಮಾಮೂಲು ಮೂಡಕ್ ತರಿಸ್ಲಾ? ಏನು ಬೇಡ, ಒಂದು ಮುಖ್ಯವಾದ ವಿಷಯ ಹೇಳಿ ನಾನೇ ನಿನಗೆ ಥ್ರಿಲ್ ಕೊಡ್ತೀನಿ. ನೀನು ನನಗ್ ಥ್ರಿಲ್ ಕೊಡ್ಬೇಕು ಅಂತಿದ್ಯಾ? ವೆರಿ ಗುಡ್ ವೆರಿ ಗುಡ್. ಬೇಗ ಬೇಗ ಅದೇನು ಹೇಳ್ಬೇಕು ಅಂತಿದ್ಯೋ ಬೇಗ ಹೇಳ್ಬಿಡೆ ಪ್ಲೀಸ್ ಪ್ಲೀಸ್. ಅದೇನೋ ಹೇಳ್ಬೇಕು ಅನ್ಸುತ್ತೆ, ಆದ್ರೆ ನಾಚಿಕೆ ಆಗತ್ತೆ. ಓಹೋ, ನಿನಗ್ ತಾನೇ ನಾಚಿಕೆ? ಓಕೆ, ನಿನ್ನ ವೈಲಿನ್ ಗಿಲ್ವಲ್ಲ ನಾಚಿಕೆ, ಇದ್ರಲ್ಲಿ ಹೇಳು, ನನಗೆ ಅರ್ಥ ಆಗುತ್ತೆ. ಆದ್ರೆ ನಾನು ಹೇಳಿದ್ಮೇಲೆ ನಗ್ಬಾರ್ದು. ಹೇಳಕ್ ಮುಂಚೆನೆ ನಗ್ಬಿಟ್ಟಿದೀನಿ. ಈಗ ಹೇಳು. ಛೀ ಹೋಗೆ. ಅಯ್ಯೋ, ನೀನ್ ಹೇಳಿದ್ಮೇಲೆ ನಾನು ಹೋಗೋದಿದ್ದೇ ಇದೆ. ಪ್ಲೀಸ್ ವಿಷಯ ಬೇಗ ಹೇಳೆ. ನಾನು ಅಬ್ಬಾ ನೀನೆ, ನನಗ್ ಗೊತ್ತಾಯ್ತು. ಮುಂದಕ್ಕೆ ಹೇಳೆ. ಲವ್ ಮಾಡ್ತಾ ಇದ್ದೀನಿ. ಏನ್ ಕಣ್ಣಿ, ಇಷ್ಟು ದಿವಸ ಶೋಕೇಸ್ ಅಲ್ಲಿ ಇಟ್ಟಿರೋ ವೈಲಿನ್ ತರ ನಿಶಬ್ದವಾಗಿದೆ, ಈಗ ದಿಢೀರಂತ ಶಬ್ದ ಮಾಡ್ತಿದೀಯಲ್ಲೇ. ಯಾರೇ ನಿನ್ ಹೀರೋ? ರಾ ಜಾ. ಆಶ್ಚರ್ಯವಾಗ್ತಿದ್ಯಾ? ರಾಜ ಬಂದಾಗಿಂದ ಅದೇನಾಗ್ತಿದ್ಯೋ ನಂಗೆ ಗೊತ್ತಿಲ್ಲ. ರಾಜನ್ ನೋಡ್ದೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಪ್ರತಿದಿನ ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಾನೇ ಇರ್ತೀನಿ. ಒಂದಿನ ಅವ್ರು ಬರ್ದೇ ಹೋದ್ರೆ ನನಗೆ ಊಟ ನಿದ್ದೆ ಯಾವುದು ಬೇಡ ಅನ್ಸುತ್ತೆ. ರಾಜ ನನ್ನ ಬೇಡ ಅಂದ್ರೆ ನನ್ ಹುಚ್ಚ ಹಿಡಿದು ಬಿಡುತ್ತೆ. ಏನೇ, ನಾನ್ ಮಾತಾಡ್ತಾನೆ ಇದ್ದೀನಿ, ನೀನ್ ಸುಮ್ನೆನೇ ಇದೆಯಾ? ಏನ್ ಮಾತಾಡ್ಲಿ ರಾಣಿ, ನಿಜವಾಗ್ಲೂ ನಿನ್ನನ್ನ ಥ್ರಿಲ್ ಮಾಡ್ಬಿಟ್ಟೆ. ಈ ಸಂತೋಷದಲ್ಲಿ
ನನಗ್ ನಾಲಿಗೆನೆ ಹೊರಡ್ತಾ ಇಲ್ಲ. ನೀನು ತುಂಬಾ ಅದೃಷ್ಟವಂತೆ ಕಣೆ. ಹಾ, ನನ್ನ ಅದೃಷ್ಟ ಈಗ ನಿನ್ ಕೈಯಲ್ಲೇ ಇದೆ. ನನ್ ಪ್ರೀತಿ ಬಗ್ಗೆ ರಾಜನ್ ನೀನೇ ಹೇಳ್ಬೇಕು. ಅವ್ರ ಎದುರುಗಡೆ ಇದ್ರೆ ನಂಗೆ ಮಾತಾಡೋಕೆ ಆಗಲ್ಲ. ಆಯ್ತು ಕಣೆ, ನಿನ್ನ ಬಗ್ಗೆ, ನಿನ್ ಪ್ರೀತಿ ಬಗ್ಗೆ ರಾಜನಿಗೆ ನಾನೇ ಹೇಳ್ತೀನಿ. ಥ್ಯಾಂಕ್ ಯು ಲಲಿತಾ. ನೀನ್ ಈ ಸಹಾಯಕ್ಕೆ ನಾನು 7 ಜನ್ಮಕ್ಕೂ ಋಣಿಯಾಗಿರ್ತೀನಿ. ನಿನ್ನ ಋಣ ತೀರ್ಸೋಕೆ ಆ 7 ಜನ್ಮನೂ ನನಗೆ ಸಾಲಲ್ಲ.